ನಮ್ಮಲ್ಲಿ ತುಂಬಾ ಜನರಿಗೆ ಈ ವಿಷಯಗಳು ಗೊತ್ತೇ ಇಲ್ಲ. ನಮ್ಮ ಮೊಬೈಲ್ ಅನ್ನ ನಾವೇ ನಿಧಾನವಾಗಿ ಹಾಳು ಮಾಡ್ಕೊಳ್ತಾ ಇದೀವಿ ಅಂತ. ಇದು ನಿಜ. ನಾವು ದಿನವೂ ಮಾಡುವ ಕೆಲವು ಸ್ಮಾಲ್ ಮಿಸ್ಟೇಕ್ಸ್ ಕಾರಣಕ್ಕೆ ನಮ್ಮ ಫೋನ್ ಇದೆಯಲ್ಲ ತುಂಬಾ ಹೀಟ್ ಜನರೇಟ್ ಮಾಡ್ತಾ ಇದೆ. ಪರ್ಫಾರ್ಮೆನ್ಸ್ ತುಂಬಾ ಸ್ಲೋ ಆಗ್ತಾ ಇದೆ. ಫೋನ್ ಲೈಫ್ ಏನಿದೆ ಅದು ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ. ಮತ್ತೆ ಬ್ಯಾಟರಿ ಕೂಡ ಬೇಗನೆ ವೀಕ್ ಆಗ್ತಾ ಇದೆ, ಡ್ರೈನ್ ಆಗ್ತಾ ಇದೆ, ಅಥವಾ ರೀಪ್ಲೇಸ್ಮೆಂಟ್ ಮಾಡುವಂತ ಪರಿಸ್ಥಿತಿ ನಮಗೆ ಉಂಟಾಗ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಹೆಚ್ಚು ವರ್ಷ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಯಾವ ಮಿಸ್ಟೇಕ್ಸ್ ಗಳನ್ನ ನಾವು ಅವಾಯ್ಡ್ ಮಾಡಬೇಕು, ಮತ್ತೆ ಹೇಗೆ ಪ್ರಾಪರ್ ಆಗಿ ಯೂಸ್ ಮಾಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಹೇಳೋ ಕೆಲವು ಟಿಪ್ಸ್ ಗಳು ನಿಮಗೆ ಸಿಂಪಲ್ ಅಂತ ಅನ್ಸಬಹುದು, ಆದ್ರೆ ನಿಜವಾಗಿಯೂ ಯೂಸ್ಫುಲ್. ಸೊ ಸ್ಟಾರ್ಟಿಂಗ್ ಇಂದ ಮಾತಾಡೋಣ. ನಾವು ಹೊಸ ಮೊಬೈಲ್ ತಗೊಂಡ ತಕ್ಷಣ ನಾವೇನ್ ಮಾಡ್ತೀವಿ, ಬಾಕ್ಸ್ ಓಪನ್ ಮಾಡ್ಕೊಳ್ತೀವಿ, ಫೋನ್ ಅನ್ನ ಆನ್ ಮಾಡ್ತೀವಿ, ಸೆಟಪ್ ಕಂಪ್ಲೀಟ್ ಮಾಡ್ತೀವಿ, ಆಮೇಲೆ ಎಕ್ಸೈಟ್ಮೆಂಟ್ ಅಲ್ಲಿ ತಕ್ಷಣನೇ ಯೂಸ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಫೋಟೋಸ್ ತಗೊಳ್ಳೋದಾಗಿರ್ಬೋದು, ವಾಟ್ಸ್ಆಪ್ ಚಾಟಿಂಗ್ ಮಾಡೋದಾಗಿರ್ಬೋದು, ಆಪ್ಸ್ ಇನ್ಸ್ಟಾಲ್ ಮಾಡ್ತೀವಿ, ವಿಡಿಯೋಸ್ ನೋಡೋದು, ಹೀಗೆ ಯೂಸ್ ಮಾಡ್ತಾ ಬ್ಯಾಟ್ರಿನ ಲೋ ಮಾಡ್ತೀವಿ, ಚಾರ್ಜ್ ಅನ್ನ ಕನೆಕ್ಟ್ ಮಾಡ್ತೀವಿ, ಚಾರ್ಜ್ ಹಾಕಿಕೊಂಡೆ ಮತ್ತೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಇಲ್ಲಿ ತಿಳ್ಕೊಳ್ಳಿ, ಇದೇ ಫಸ್ಟ್ ಮಿಸ್ಟೇಕ್ ನಾವು ಮಾಡೋದು. ಹೊಸ ಫೋನ್ ಅನ್ನ ಬಾಕ್ಸ್ ಇಂದ ತೆಗೆದ ತಕ್ಷಣನೇ ಏನ್ ಮಾಡ್ಬೇಕು ಅಂದ್ರೆ ಮೊದಲು ಸೆಟಪ್ ಕಂಪ್ಲೀಟ್ ಮಾಡಿ, ಆಮೇಲೆ ಫೋನ್ ಅನ್ನ ಫುಲ್ 100% ಚಾರ್ಜ್ ಆಗುವವರೆಗೂ ಬಿಟ್ಬಿಡಿ. ಅದನ್ನ ಮುಟ್ಲಿಕ್ಕೆ ಹೋಗ್ಬಿಡಿ. ಫುಲ್ ಚಾರ್ಜ್ ಆದ್ಮೇಲೆ ಮಾತ್ರ ಯೂಸ್ ಮಾಡೋದಕ್ಕೆ ಶುರು ಮಾಡಿ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಹೊಸ ಬ್ಯಾಟರಿಗೆ ಪ್ರಾಪರ್ ಕ್ಯಾಲಿಬ್ರೇಷನ್ ಆಗೋಕೆ ಇದು ಹೆಲ್ಪ್ ಮಾಡುತ್ತೆ. ಇಲ್ಲದಿದ್ರೆ ಫ್ಯೂಚರ್ ಅಲ್ಲಿ ಬ್ಯಾಟರಿ ಬ್ಯಾಕಪ್ ಇಶ್ಯೂಸ್ ಬರೋದು ಖಂಡಿತ. ಮತ್ತೆ ಅತಿ ಮುಖ್ಯವಾಗಿ ಮೊಬೈಲ್ ಅಲ್ಲಿ ಅತಿ ಬೇಗ ಹಾಳಾಗುವ ಒಂದು ಪಾರ್ಟ್ ಇದ್ರೆ ಅದು ಬ್ಯಾಟರಿ ಅಂತಾನೆ ಫಸ್ಟ್ ತಿಳ್ಕೊಂಬಿಡಿ. ಅದಕ್ಕೆ ನೀವು ಮೊದಲು ಬ್ಯಾಟರಿಯನ್ನೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಇಲ್ಲದಿದ್ರೆ 3-4 ತಿಂಗಳಲ್ಲೇ ಬ್ಯಾಟರಿ ಬ್ಯಾಕಪ್ ಬರೋದಿಲ್ಲ, ಫೋನ್ ಬೇಗನೆ ಡಿಸ್ಚಾರ್ಜ್ ಆಗುತ್ತೆ, ಡ್ರೈನ್ ಆಗ್ತಾ ಹೋಗುತ್ತೆ, ಬ್ಯಾಟರಿ ಚೇಂಜ್ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ನಿಮ್ಗೆ ಬರುತ್ತೆ. ಬ್ಯಾಟರಿ ಹೆಲ್ತ್ ಬಗ್ಗೆ ನಾನು ಈಗ ಆಲ್ರೆಡಿ ಸಪರೇಟ್ ವಿಡಿಯೋ ಮಾಡಿದೀನಿ, ಅದನ್ನ ಓದಿ ನೋಡಿ. ಅಲ್ಲಿ ಕೆಲವೊಂದಿಷ್ಟು ಟಿಪ್ಸ್ ಗಳು ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನೀವು ಚಾರ್ಜಿಂಗ್ ಹಾಕುವಾಗ ಫೋನ್ ಅನ್ನ ತುಂಬಾ ಹಾಟ್ ಪ್ಲೇಸ್ ಗಳಲ್ಲಿ ಇಡಬೇಡಿ. ಅಂದ್ರೆ ಬಿಸಿಯಾದಂತ ಪ್ಲೇಸ್ ಗಳಲ್ಲಿ, ವಾತಾವರಣದಲ್ಲಿ ಇಡಬೇಡಿ. ಉದಾಹರಣೆಗೆ ಬಿಸಿಲಲ್ಲಾಗಿರ್ಬೋದು, ಪಿಲ್ಲೋ ಮೇಲೆ, ಬ್ಲಾಂಕೆಟ್ ಮೇಲೆ, ಕಾರ್ ಡ್ಯಾಶ್ ಬೋರ್ಡ್ ಮೇಲೆ, ಈ ತರ ಒಂದಿಷ್ಟು ಬಿಸಿಯಾಗಿರುವಂತ ಪ್ರದೇಶಗಳಲ್ಲಿ ಚಾರ್ಜ್ ಮಾಡಬೇಡಿ. ಇಂತಹ ಪ್ಲೇಸ್ ಗಳಲ್ಲಿ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ, ಬ್ಯಾಟರಿ ಹೀಟ್ ತುಂಬಾ ಜಾಸ್ತಿ ಆಗ್ತವೆ. ಹಾಗೆ ತುಂಬಾ ಕೋಲ್ಡ್ ಪ್ಲೇಸ್ ಗಳಲ್ಲೂ ಕೂಡ ಚಾರ್ಜ್ ಮಾಡೋದು ತುಂಬಾ ಅಪಾಯಕಾರಿ. ಯಾಕಂದ್ರೆ ಲಿಥಿಯಂ ಅಯೋನ್ ಮತ್ತೆ ಲಿಥಿಯಂ ಪಾಲಿಮರ್ ಬ್ಯಾಟರಿಗೆ ಎಕ್ಸೆಸಿವ್ ಹೀಟ್ ಮತ್ತೆ ಎಕ್ಸೆಸಿವ್ ಕೋಲ್ಡ್ ಎರಡೂ ಕೂಡ ಬರೋದಿಲ್ಲ. ಅದು ತುಂಬಾ ಡೇಂಜರಸ್ ಆ ಬ್ಯಾಟರಿಗಳಿಗೆ. ಏನಿಲ್ಲಿ ತುಂಬಾ ಬಿಸಿಯಾಗಿರುವಂತ ವಾತಾವರಣ ಮತ್ತೆ ತುಂಬಾ ತಂಪಾದ ವಾತಾವರಣಗಳಲ್ಲಿ ನೀವು ಚಾರ್ಜ್ ಮಾಡಬಾರದು ಈ ಬ್ಯಾಟರಿಗಳನ್ನು. ಹೀಟ್ ಜಾಸ್ತಿ ಆದ್ರೆ ಬ್ಯಾಟರಿ ಒಳಗಿನ ಸೆಲ್ಸ್ ಗಳು ಡ್ಯಾಮೇಜ್ ಆಗುತ್ತೆ. ಸೆಲ್ಸ್ ಡ್ಯಾಮೇಜ್ ಆದ್ಮೇಲೆ ಬ್ಯಾಟರಿ ಬ್ಯಾಕಪ್ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಹೋಗುತ್ತೆ. ಬ್ಯಾಟರಿ ಇಷ್ಟನ್ನ ನೀವು ಯಾವ ತರ ಯೂಸ್ ಮಾಡ್ತಿದ್ದೀರಿ ಅಂತ ನೀವು ಸ್ವಲ್ಪ ಗಮನಿಸಿದ್ರೆ ನಿಮ್ಮ ಬ್ಯಾಟರಿ ಯಾಕೆ ಹಾಳಾಗಿದೆ, ನಿಮ್ ಬ್ಯಾಟರಿ ಯಾಕೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಮಿಸ್ಟೇಕ್ ಇಸ್, ನಮ್ ಜನ ಫೋನ್ ತಗೊಂಡ ತಕ್ಷಣ ಹುಚ್ಚುಚ್ಚಾಗಿ ಯಾವ್ದಾವ್ದೋ ಆಪ್ಸ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಕೆಲವರು ಕ್ಲೀನರ್ ಆಪ್ಸ್ ಅಂತ ಸುಮಾರು ಆಪ್ಸ್ ಗಳು ಬರುತ್ತೆ, ರ್ಯಾಮ್ ಬೂಸ್ಟರ್ ಅಂತ ಬರುತ್ತೆ, ಬ್ಯಾಟರಿ ಸೇವರ್ ಅಂತ ಆಪ್ಸ್ ಗಳು ಬರುತ್ತೆ, ಸೆಕ್ಯೂರಿಟಿ ಆಪ್ಸ್ ಗಳಂತ ಸುಮಾರು ಯಾವ್ದಾವ್ದು ಗೊತ್ತು ಗುರಿ ಇಲ್ಲದೇನೆ ಇನ್ಸ್ಟಾಲ್ ಮಾಡ್ಕೊಳ್ತಾ ಇರ್ತಾರೆ ತಮ್ಮ ಮೊಬೈಲ್ಗೆ. ಸೊ ಇವೆಲ್ಲ ಇನ್ಸ್ಟಾಲ್ ಮಾಡಿದ್ರೆ ಕೆಲವೊಂದು ಸಿಎಂ ಸೆಕ್ಯೂರಿಟಿ, ಸಿಎಂ ಲಾಕರ್ಸ್ ಇಂಥ ಆಪ್ಸ್ ಗಳನ್ನು ತುಂಬಾ ಜನ ಯೂಸ್ ಮಾಡ್ತಾ ಇದ್ರು. ಆದ್ರೆ ಹಾನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಇವುಗಳಲ್ಲಿ ಬಹಳಷ್ಟು ಆಪ್ಸ್ ಗಳು ಯೂಸ್ಲೆಸ್ ಇದಾವೆ. ಈಗ ಈ ತರ ಆಪ್ಸ್ ಗಳನ್ನ ನೀವು ಯೂಸ್ ಮಾಡೋದ್ರಿಂದ ಕೆಲವು ಆಪ್ಸ್ ಗಳು ಬ್ಯಾಕ್ ಗ್ರೌಂಡ್ ನಲ್ಲಿ ರನ್ ಆಗಿ ಫೋನ್ ಅನ್ನೇ ಸ್ಲೋ ಮಾಡ್ತವೆ. ಅದು ನಮಗೆ ಗೊತ್ತಿಲ್ಲದೇನೆ ಪ್ರೋಸೆಸ್ ಬ್ಯಾಕ್ ಎಂಡ್ ಅಲ್ಲಿ ನಡೀತಾ ಇರುತ್ತೆ. ಜಂಕ್ ಫೈಲ್ಸ್, ಅನ್ನೆಸೆಸರಿ ಆಪ್ಸ್ ಬಗ್ಗೆ ಆಲ್ರೆಡಿ ಒಂದು ಡಿಟೇಲ್ ವಿಡಿಯೋನ ಮಾಡಿದೀನಿ, ಅದನ್ನು ಕೂಡ ನೀವು ನೋಡಿ, ಅಲ್ಲೊಂದಿಷ್ಟು ನಿಮಗೆ ಮಾಹಿತಿಗಳು ಸಿಗುತ್ತೆ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದೇನು ಅಂದ್ರೆ, ಡೋಂಟ್ ಇನ್ಸ್ಟಾಲ್ ಅನ್ನೆಸೆಸರಿ ಆಪ್ಸ್. ನಿಮಗೆ ನೆಸೆಸರಿ ಇರುವಂತ ಆಪ್ಸ್ ಗಳನ್ನ ಮಾತ್ರ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯಾವ್ದಾವ್ದು ಸುಮ್ಮನೆ ಇನ್ಸ್ಟಾಲ್ ಮಾಡ್ಕೋಬೇಡಿ. ನೆಕ್ಸ್ಟ್ ಬಂದು ಕ್ಯಾಶ್ ಪಾರ್ಟಿಷನ್ ಬಗ್ಗೆ. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಕ್ಯಾಶ್ ಡಿಲೀಟ್ ಮಾಡ್ತಾ ಇದ್ರೆ ಅವಾಗ ಕ್ಯಾಶ್ ಡಿಲೀಟ್ ಮಾಡ್ತಾ ಇರ್ತಾರೆ, ಇದರಿಂದ ಫೋನ್ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಇದು ಕಂಪ್ಲೀಟ್ ಸತ್ಯ ಅಲ್ಲ ಫ್ರೆಂಡ್ಸ್. ಕ್ಯಾಶ್ ಅಂದ್ರೆ ಟೆಂಪರರಿ ಯೂಸ್ಫುಲ್ ಡೇಟಾ ಅಂತ, ಅದು ತುಂಬಾ ಇಂಪಾರ್ಟೆಂಟ್ ನಮಗೆ. ಪದೇ ಅದನ್ನ ಕ್ಲಿಯರ್ ಮಾಡುವುದು ನಮ್ಮ ಫೋನ್ ಪರ್ಫಾರ್ಮೆನ್ಸ್ ಅನ್ನ ಸ್ಲೋ ಮಾಡುತ್ತೆ ಅಂತಾರೆ ತಿಳ್ಕೊಳ್ಳಿ. ಎಸ್ಪೆಷಲಿ ಆಪ್ಸ್ ಬೇಗ ಓಪನ್ ಆಗೋಕೆ, ಫಾಸ್ಟ್ ಆಗಿ ಲೋಡ್ ಆಗೋದಕ್ಕೆ ಈ ಕ್ಯಾಶ್ ಅನ್ನೋದು ತುಂಬಾ ಹೆಲ್ಪ್ ಮಾಡ್ತಾ ಇರುತ್ತೆ ನಿಮ್ಗೆ. ನೀವು ಮತ್ತೆ ಕ್ಯಾಶ್ ಕ್ಲಿಯರ್ ಮಾಡ್ತಾ ಇದ್ರೆ ಸಿಪಿಯು ಮೇಲೆ ಪದೇ ಎಕ್ಸ್ಟ್ರಾ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಸೊ ಬ್ಯಾಟರಿ ಡ್ರೈನ್ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಪದೇ ಕ್ಯಾಶ್ ಅನ್ನ ಕ್ಲಿಯರ್ ಮಾಡ್ತಾ ಇರಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಗೆ ನಿಮ್ಮ ಫೋನ್ ವಾಟರ್ ರೆಸಿಸ್ಟೆಂಟ್ ಇಲ್ಲ ಅಂದ್ರೆ ಮಾಯಿಶ್ಚರ್ ಇರುವಂತ ಪ್ರದೇಶಗಳಲ್ಲಿ ನಿಮ್ಮ ಮೊಬೈಲ್ ಅನ್ನ ಯೂಸ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ಮಳೆ ಆಗಿರ್ಬೋದು, ಬಾತ್ರೂಮ್ ಅಲ್ಲಿ ಆಗಿರ್ಬೋದು, ಅಥವಾ ಹೆಚ್ಚು ಹ್ಯುಮಿಡಿಟಿ ಇರುವಂತ ಪ್ರದೇಶಗಳಲ್ಲಿ ನಿಮ್ಮ ಮೊಬೈಲ್ ಅನ್ನ ಯೂಸ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಮೊಬೈಲ್ ಹಸಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಮಾಯಿಶ್ಚರ್ ಅನ್ನೋದು ಮೊಬೈಲ್ ಒಳಗಡೆ ಯಾವುದೇ ಕಾರಣಕ್ಕೆ ಒಳಗಡೆ ಹೋಯ್ತು ಅಂದ್ರೆ ಮದರ್ ಬೋರ್ಡ್ ಆಗಿರ್ಬೋದು, ಇಂಟರ್ನಲ್ ಕಂಪೋನೆಂಟ್ಸ್ ಅನ್ನ ಡ್ಯಾಮೇಜ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮೊಬೈಲ್ ವಾಟರ್ ರೆಸಿಸ್ಟೆಂಟ್ ಇರಬಹುದು ಅಥವಾ ಇಲ್ಲದೆ ಇರಬಹುದು, ಈ ತರ ಒಂದಿಷ್ಟು ಚಾನ್ಸಸ್ ಗಳ ಬಗ್ಗೆ ಕೇರ್ ತಗೊಳ್ಳಿ.
ನೆಕ್ಸ್ಟ್ ಫೋನ್ ಕೇಸಸ್ಗಳ ಬಗ್ಗೆ ಮಾತಾಡೋಣ. ನಾವು ಬ್ಯಾಕ್ ಕೇಸ್ಗಳನ್ನ ಹಾಕೊಳ್ತೀವಲ್ಲ ನಮ್ಮ ಮೊಬೈಲ್ಗೆ, ಸುಮಾರು ಸರಿ ನಾವು ಒಳ್ಳೆ ಬ್ಯಾಕ್ ಕೇಸ್ಗಳನ್ನ ಹುಡುಕ್ತಾ ಇರ್ತೀವಿ ಮತ್ತೆ ಅದನ್ನ ಯೂಸ್ ಮಾಡ್ತಾ ಇರ್ತೀವಿ. ಬಹಳಷ್ಟು ಬಾರಿ ನಾವು ರಬ್ಬರ್ ಇಂದ ಮಾಡಿರುವಂತ ಬ್ಯಾಕ್ ಕೇಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಥವಾ ಹಾರ್ಡ್ ಬ್ಯಾಕ್ ಕೇಸ್ಗಳನ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಬ್ಯಾಕ್ ಕೇಸ್ಗಳು ನಮ್ಮ ಮೊಬೈಲ್ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ ಕೇಸ್ ಮೊಬೈಲ್ ಏನಾದ್ರೂ ಕೆಳಗಡೆ ಬಿತ್ತು ಅಂತಂದ್ರೆ ಸೇಫ್ ಆಗಿರ್ಲಿಕ್ಕೆ ಈ ಬ್ಯಾಕ್ ಕೇಸ್ಗಳು ಹೆಲ್ಪ್ ಆಗುತ್ತೆ. ಆದ್ರೆ ಇಲ್ಲೂ ಕೂಡ ಒಂದು ಪ್ರಾಬ್ಲಮ್ ಇದೆ, ಅದೇನು ಅಂತ ನೋಡೋಣ. ರೆಗ್ಯುಲರ್ ಆಗಿ ನಾವು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ, ಒಳಗಡೆ ಇರುವಂತ CPU ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಮಾಡ್ತಾ ಇರುತ್ತೆ, ಜೊತೆಗೆ ಅದರಿಂದ ಏನಾಗುತ್ತೆ ಹೀಟ್ ಜನರೇಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಮೊಬೈಲ್ ಅಲ್ಲಿ ಮೇನ್ ಆಗಿ ಫ್ಯಾನ್ ಇರೋದಿಲ್ಲ, ಲೈಕ್ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಇರೋ ತರ ಹೀಟ್ ಜನರೇಟ್ ಆಗಿರೋದನ್ನ ಕೂಲ್ ಮಾಡೋದಕ್ಕೆ ಇಂಟರ್ನಲ್ ಕಂಪೋನೆಂಟ್ ಆಗಿ ಫ್ಯಾನ್ ಅನ್ನೋದು ಮೊಬೈಲ್ ಅಲ್ಲಿ ಇಲ್ಲ. ಇದರ ಅಬ್ಸೆನ್ಸ್ ಇಂದ ಏನಾಗುತ್ತೆ ಹೀಟ್ ನ್ಯಾಚುರಲಿ ಹೊರಗಡೆ ಹೋಗ್ಬೇಕು, ಅದು ಡಿಸಿಪೇಟ್ ಆಗಬೇಕು. ಈ ಟಿಕ್ ಕೇಸಸ್ ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ, ಆ ಹೀಟ್ ಜನರೇಟ್ ಆಗಿರೋದು ಇದೆಯಲ್ಲ, ಹೀಟ್ ಒಳಗಡೆ ಟ್ರಾಪ್ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ ಫೋನ್ ಇನ್ನೂ ಜಾಸ್ತಿ ಹೀಟ್ ಆಗಲಿಕ್ಕೆ ಕಾರಣ ಆಗ್ತಾ ಇದೆ, ಅಥವಾ ಇದರಿಂದ ಮತ್ತೆ ಇನ್ನೊಂದು ಬ್ಯಾಟರಿ ಕೂಡ ಜಾಸ್ತಿ ಹೀಟ್ ಆಗ್ತಾ ಹೋಗುತ್ತೆ, ಆಟೋಮೆಟಿಕ್ಲಿ ಪರ್ಫಾರ್ಮೆನ್ಸ್ ಕೂಡ ಡ್ರಾಪ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಕೆಲವೊಬ್ರು ಗೇಮ್ ಆಡ್ತಾ ಇದ್ರೆ ಇದೇ ಪ್ರೊಸೆಸ್ ಅಲ್ಲಿ ಬ್ಯಾಕ್ ಕೇಸ್ ಯೂಸ್ ಮಾಡ್ಕೊಂಡು ಆ ಗೇಮ್ಸ್ ಆಡಿದಾಗ CPU ಮತ್ತೆ GPU ಎರಡೂ ಕೂಡ ಫುಲ್ ಲೋಡೆಡ್ ಆಗಿ ವರ್ಕ್ ಮಾಡ್ತಾ ಇರ್ತವೆ. ಸೊ ಫುಲ್ ಲೋಡೆಡ್ ಅಲ್ಲಿ ವರ್ಕ್ ಮಾಡ್ತಿರ್ತವೆ ಅಂದ್ರೆ ಏನರ್ಥ, ಹೀಟ್ ಅನ್ನ ಜಾಸ್ತಿ ಜನರೇಟ್ ಮಾಡ್ತಾ ಇರ್ತವೆ ಅಂತಾನೆ ಅರ್ಥ. ಆ ಸಮಯದಲ್ಲಿ ಟಿಕ್ ಕೇಸ್ ಏನಾದ್ರೂ ಯೂಸ್ ಮಾಡ್ಕೊಂಡು ಗೇಮ್ ಆಡ್ಕೊಂಡು ಜೊತೆಗೆ ಎಕ್ಸೆಸ್ ಹೀಟ್ ಜನರೇಟ್ ಆಗ್ತಾ ಇದೆ, ಜೊತೆಗೆ ಅದು ಹೊರಗಡೆ ಹೋಗ್ತಾ ಇಲ್ಲ ಅನ್ನೋದಾದ್ರೆ ನಿಮ್ಮ ಫೋನ್ ಆಟೋಮೆಟಿಕಲಿ ಲ್ಯಾಗ್ ಆಗೋದಕ್ಕೆ ಶುರು ಮಾಡುತ್ತೆ. ಅದನ್ನ ನಾವು ಥ್ರೋಟ್ಲಿಂಗ್ ಅಂತಾನೂ ಕರಿತೀವಿ. ಈ ಕಂಟಿನ್ಯೂಸ್ ಹೀಟ್ ಇಂದ ಬ್ಯಾಟರಿ ಹೆಲ್ತ್ ಕೂಡ ಖಂಡಿತವಾಗಲೂ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ, ಕೆಲವು ಬಾರಿ ಕೆಲವು ಪ್ರದೇಶಗಳಲ್ಲಿ ನಮಗೆ ಸಿಗ್ನಲ್ ಪೂರ್ ಇರುತ್ತೆ ಅಥವಾ ನೆಟ್ವರ್ಕ್ ಇರೋದಿಲ್ಲ. ಅವಾಗ ಏನಾಗುತ್ತೆ, ನಮ್ಮ ಫೋನ್ ಇದೆಯಲ್ಲ ತುಂಬಾನೇ ಟ್ರೈ ಮಾಡುತ್ತೆ ಆ ಸಿಗ್ನಲ್ ಇರೋ ಸಿಗ್ನಲ್ ಗಳನ್ನ ಅಬ್ಸರ್ವ್ ಮಾಡ್ಕೊಡುತ್ತೆ. ಸೊ ಆಟೋಮೆಟಿಕಲಿ ಫೋನ್ ಪವರ್ ಜಾಸ್ತಿನ ಯೂಸ್ ಮಾಡುತ್ತೆ, ಜೊತೆಗೆ ಹೀಟ್ ಕೂಡ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಆಗ ನೀವೇನಾದ್ರೂ ತಿಕ್ ಕೇಸ್ ಗಳನ್ನ ಯೂಸ್ ಮಾಡ್ತಾ ಇತ್ತು ಅಂತಂದ್ರೆ ಆ ಹೀಟ್ ಹೊರಗಡೆ ಹೋಗೋದೇ ಇಲ್ಲ, ಸೊ ಒಳಗಡೆನೆ ಟ್ರಾಪ್ ಆಗ್ತಾ ಹೋಗುತ್ತೆ. ಇದೇ ಸೇಮ್ ಪ್ರೋಸೆಸ್ ನೀವು ವಿಡಿಯೋ ರೆಕಾರ್ಡಿಂಗ್ ಅಲ್ಲೂ ಕೂಡ ಗಮನಿಸಬಹುದು. ಸೊ ವಿಡಿಯೋ ರೆಕಾರ್ಡಿಂಗ್ ಪ್ರೋಸೆಸ್ ಅಲ್ಲಿ ಫೋನ್ ಜಾಸ್ತಿ ಹೀಟ್ ಆಗ್ತಾ ಹೋಗುತ್ತೆ, ಜೊತೆಗೆ ಟಿಕ್ ಕೇಸ್ ಗಳ ಜೊತೆ ನೀವೇನಾದ್ರೂ ಮಾಡ್ತಾ ಇತ್ತು ಅಂತಂದ್ರೆ ಅಲ್ಲಿ ಕೂಡ ಹೀಟ್ ಹೊರಗಡೆ ರಿಲೀಸ್ ಆಗೋದಿಲ್ಲ, ಅದು ಒಳಗಡೆನೆ ಟ್ರಾಪ್ ಆಗ್ತಾ ಹೋಗುತ್ತೆ. ಇದರಿಂದ ಫೋನ್ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಆಪ್ಸ್ ಅನ್ನ ಡೌನ್ಲೋಡ್ ಮಾಡಬೇಕಾದ್ರೆ ಮೇಜರ್ಲಿ ನಾವೇನ್ ಮಾಡಬೇಕು, ಸರಿಯಾದ ದಾರಿ ಏನು ಅಂತಂದ್ರೆ ಪ್ಲೇ ಸ್ಟೋರ್ ಹೋಗಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡಬೇಕು. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ರ್ಯಾಂಡಮ್ ವೆಬ್ಸೈಟ್ ಗಳಿಂದ APK ಫೈಲ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂತಾರೆ, ಜೊತೆಗೆ ಅದನ್ನ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಒಂದಷ್ಟು ಅನ್ನೋನ್ ಸೋರ್ಸ್ ಇಂದ ನಮ್ಗೆ ಆಪ್ ಗಳು ಏನ್ ಬರುತ್ತೆ ಅಲ್ಲಿ ಒಂದಷ್ಟು ಪರ್ಮಿಷನ್ ಗಳನ್ನ ಕೇಳುತ್ತದೆ. ಸೊ ಅಲ್ಲಿ ನಾವು ಗೊತ್ತಿಲ್ಲದೇನೆ ಎಲ್ಲ ಪರ್ಮಿಷನ್ ಗಳನ್ನ ಗ್ರಾಂಟ್ ಅಂತ ಕೊಟ್ಬಿಡ್ತೀವಿ, ಅವಾಗ ನಮ್ಗೆ ಮಾಲ್ವೇರ್ ಅಥವಾ ವೈರಸ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ನಮ್ಮ ಪರ್ಸನಲ್ ಡೇಟಾ ಇದೆಯಲ್ಲ ರಿಮೋಟ್ ಇಂದ ಯಾರೋ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲ ಈಗ ಸೈಬರ್ ಕ್ರೈಮ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ನಿಮ್ಗೆ ವೆರಿ ನೆಸೆಸರಿ ಇದ್ರೆ ಮಾತ್ರ APK ಮಿರರ್ ಅಂತ ಒಂದಷ್ಟು ಟ್ರಸ್ಟೆಡ್ ಸೋರ್ಸ್ ಇಂದ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಬಹುದೇ ಹೊರತು ಇನ್ ಕೇಸ್ ಪ್ಲೇ ಸ್ಟೋರ್ ಅಲ್ಲಿ ಇಲ್ಲ ಅಂದ್ರೆ, ಅದರ್ವೈಸ್ ಪ್ಲೇ ಸ್ಟೋರ್ ಅಲ್ಲಿ ಆಪ್ಸ್ ಇದೆ ಅದನ್ನೇ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋದು ತುಂಬಾ ಸೇಫೆಸ್ಟ್ ಆಪ್ಷನ್ ಮತ್ತೆ ಬೆಟರ್ ಕೂಡ. ಇನ್ನೊಂದು ಲಾಸ್ಟ್ ಮತ್ತೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಬಗ್ಗೆ. ಈ ಆಂಡ್ರಾಯ್ಡ್ ಆಗಿರ್ಬೋದು ಅಥವಾ ಐಫೋನ್ iOS ಪ್ಲಾಟ್ಫಾರ್ಮ್ ಆಗಿರ್ಬೋದು ಪದೇ ಪದೇ ಅಪ್ಡೇಟ್ಸ್ ಗಳನ್ನ ರಿಲೀಸ್ ಮಾಡ್ತಾ ಇರ್ತಾರೆ, ಹೌದಲ್ವಾ? ಸೊ ಅವ್ರು ರಿಲೀಸ್ ಮಾಡಿದ ತಕ್ಷಣ ನಮಗೊಂದು ನೋಟಿಫಿಕೇಶನ್ ಬರುತ್ತೆ, ನಾವೆಲ್ಲ ಏನ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ಅಪ್ಗ್ರೇಡ್ ಆಗಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ಅಂತ ಕೊಟ್ಬಿಡ್ತೀವಿ. ಸೊ ಅಪ್ಗ್ರೇಡ್ ಆಗ್ಬಿಡ್ತೀವಿ ನೆಕ್ಸ್ಟ್ ವರ್ಷನ್ಗೆ. ಸೊ ದಯವಿಟ್ಟು ಹಾಗೆ ಮಾಡಬೇಡಿ. ಮೊದಲು ಅದನ್ನ ಮಾಡೋದಕ್ಕಿಂತ ಮುಂಚೆ ಒಂದು ಕ್ರಾಸ್ ಚೆಕ್ ಪಾಯಿಂಟ್ ಇದೆ ಇಲ್ಲಿ. ಮೊದಲು ನೀವು ಯೂಟ್ಯೂಬ್ ಹೋಗಿ ಅಥವಾ ಗೂಗಲ್ ಹೋಗಿ, ಸೊ ವಿಡಿಯೋಸ್ ಗಳನ್ನ ಈ ಅಪ್ಡೇಟ್ ಬಗ್ಗೆ ಯಾರಾದ್ರೂ ಮಾಡಿರ್ತಾರೆ. ನಿಮ್ಮ ಮೊಬೈಲ್ ಮಾಡೆಲ್ ಏನಿದೆಯಲ್ಲ ಆ ಮಾಡೆಲ್ ನಂಬರ್ ಅನ್ನ ಹಾಕಿ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ವಿಡಿಯೋನ ಸರ್ಚ್ ಮಾಡಿ ಅಥವಾ ಗೂಗಲ್ ಅಲ್ಲಿ ಯಾವ್ದಾದ್ರು ಬ್ಲಾಗ್ ಅನ್ನ ಸರ್ಚ್ ಮಾಡಿ. ಸೊ ಅಲ್ಲಿ ಏನಾಗುತ್ತೆ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಗಳು ಸಿಗುತ್ತೆ. ಈ ಅಪ್ಡೇಟ್ ಈ ಮಾಡೆಲ್ ಗೆ ಸರಿ ಇದೆಯಾ, ಸ್ಟೇಬಲ್ ಇದೆಯಾ, ಅಥವಾ ಏನಾದ್ರೂ ಈ ಮಾಡೆಲ್ ಪರ್ಟಿಕ್ಯುಲರ್ ಮಾಡೆಲ್ ಗೆ ಈ ಅಪ್ಡೇಟ್ ಹೊಂದ್ಕೊಳ್ತಾ ಇಲ್ಲ, ಹೀಟ್ ಅನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದೆ, ಬ್ಯಾಟರಿ ಡ್ರೈನ್ ಆಗ್ತದೆ, ಈ ತರ ಒಂದಿಷ್ಟು ಇಶ್ಯೂಗಳು ಕೆಲವೊಂದು ಅಪ್ಡೇಟ್ಸ್ ಮುಖಾಂತರ ಆಗ್ತಾ ಇದೆ. ಸೊ ಅದನ್ನ ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳದೆ ನೀವೇನಾದ್ರೂ ಅಪ್ಗ್ರೇಡ್ ಆಗ್ಬಿಟ್ರೆ ಡೌನ್ ಗ್ರೇಡ್ ಆಗೋದು ತುಂಬಾ ಕಷ್ಟ. ಸೊ ಅವಾಗ ಏನಾಗುತ್ತೆ, ಬ್ಯಾಟರಿ ಪರ್ಫಾರ್ಮೆನ್ಸ್ ಅಥವಾ ನಿಮ್ಮ ಫೋನ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ನಾವು ಇಲ್ಲಿ ಸಿಂಪಲ್ ಪ್ರಿಕಾಷನ್ಸ್ ಗಳ ಬಗ್ಗೆ ಮಾತಾಡಿದೀವಿ. ಇವೆಲ್ಲ ನಿಮ್ಗೆ ಸಿಂಪಲ್ ಅಂತ ಅನ್ಸ್ಬೋದು. ಸೊ ವೆರಿ ಯೂಸ್ಫುಲ್ ನಿಮ್ಗೆ. ಇನ್ ಕೇಸ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಫೋನ್ ಹೆಚ್ಚು ಸ್ಮೂತ್ ಆಗಿರುತ್ತೆ, ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಹೋಗುತ್ತೆ, ಬ್ಯಾಟರಿ ಹೆಲ್ತ್ ಚೆನ್ನಾಗಿರುತ್ತೆ, ಹೀಟಿಂಗ್ ಇಶ್ಯೂಸ್ ನೀವು ಡ್ರಾಸ್ಟಿಕಲಿ ಕಡಿಮೆ ಮಾಡಬಹುದು, ಜೊತೆಗೆ ನಿಮ್ಮ ಫೋನ್ ಲೈಫ್ ಏನಿದೆಯಲ್ಲ ತುಂಬಾ ದಿವಸ ತುಂಬಾ ವರ್ಷಗಳ ಕಾಲ ಬಳಕೆ ಬರುತ್ತೆ. That's all friends in this video. Thanks for watching.